ಈಗಾಗಲೇ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಉದ್ವಿಗ್ನತೆ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಪ್ರಮುಖವಾಗಿ ಪಾಕ್ನ ಸಿಂಧು ಮತ್ತು ಪಂಜಾಬ್ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಮೋದಿಗೆ ಸಂಪೂರ್ಣ ಮಾಹಿತಿಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಒದಗಿಸ್ತಾ ಇದ್ದಾರೆ ಮಾಹಿತಿ ಲಭ್ಯವಾಗ್ತಾ ಇದೆ. ಆಪರೇಷನ್ ಸಿಂಧೂರ ಪಾರ್ಟ್ 2 ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗ್ತಾ ಇದೆ. CDS ಹಾಗೂ ಸೇನಾ ಮುಖ್ಯಸ್ಥರಿಂದಲೂ ಕೂಡ ಈಗ ಬ್ರೀಫಿಂಗ್ ನಡೀತಾ ಇದೆ. ಭಾರತದ ಭಾಗದಲ್ಲಿ ಏನೆಲ್ಲ ಆಗಿದೆ ಅದರ ಒಂದು ಭಾಗ, ಅದರ ಜೊತೆಗೆ ಮುಂದಿನ ಹೆಜ್ಜೆ ಹೇಗಿಡಬೇಕು, ಜೊತೆಗೆ ಈಗಾಗಲೇ ಇಂಟೆಲಿಂದ ಕೂಡ ಮಾಹಿತಿ ಲಭ್ಯವಾಗುತ್ತೆ. ಅವರ ಅಟ್ಯಾಕ್ ಏನಾದ್ರು ಮಾಡಿದ್ರೆ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಆರ್ಥಿಕ ವಿಚಾರಗಳ ಬಗ್ಗೆ ಕೂಡ ಎಮರ್ಜೆನ್ಸಿಯಾಗಿ ತುರ್ತಾಗಿ ಏನಾದ್ರು ಆರ್ಮಿಗೆ ಅಥವಾ ಸೇನಾಪಡೆಗಳಿಗೆ ಹೆಚ್ಚಿನ ಖರೀದಿ ಮಾಡಬೇಕಾಗಿದ್ರೆ ಅಥವಾ ಇನ್ನಿತರ ಪೊಲಿಟಿಕಲಿ ಇಂಪಾರ್ಟೆಂಟ್ ಆಗಿರುವಂಥ ನಿರ್ಧಾರಗಳನ್ನು ಮಾಡಬೇಕಾದ್ರೆ ಡಿಪ್ಲೊಮೆಸಿ ಇರುವಂಥ ವಿಚಾರಗಳನ್ನೇನಾದ್ರು ಮುನ್ನೆಲೆಗೆ ತರಬೇಕಿದ್ರೆ ಅದೆಲ್ಲವೂ ಕೂಡ ಪ್ರಧಾನಿ ಕಾರ್ಯಾಲಯದಿಂದ ಆಗಬೇಕಾಗತ್ತೆ. ಹೀಗಾಗಿ ಸಂಪೂರ್ಣ ವಿವರವನ್ನು ಈಗಾಗಲೇ ನೀಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗಾಗಲೇ ರಕ್ಷಣಾ ಸಚಿವರು ಸಂಪೂರ್ಣವಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಸೇನಾಪಡೆಯ ಮುಖ್ಯಸ್ಥರಿಂದಲೂ ಕೂಡ ಬ್ರೀಫಿಂಗ್ ಆಗಿದೆ. ಇವತ್ತು ಬೆಳಗ್ಗೆ ರಾಜನಾಥ್ ಸಿಂಗ್ ಅವರ ಜೊತೆಗೆ 3 ಪಡೆಯ ಮುಖ್ಯಸ್ಥರು ಸಭೆ ನಡೆಸಿ ಸಂಪೂರ್ಣ ವಿವರವನ್ನು ನೀಡಲಾಗಿದೆ. ಇದರ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನು ಈಗಾಗಲೇ ನೀಡಲಾಗಿದೆ. ಇನ್ನು DRDO ಮುಖ್ಯಸ್ಥರನ್ನು ಭೇಟಿಯಾಗಿರುವಂಥ ರಾಜನಾಥ್ ಸಿಂಗ್ ಕೆಲವೇ ಹೊತ್ತಿನಲ್ಲಿ ರಕ್ಷಣಾ ಸಚಿವರು ಭೇಟಿ ಆಗ್ತಾ ಇದ್ದಾರೆ. DRDO ಮುಖ್ಯಸ್ಥರನ್ನ ಸೇನೆಯ ವೆಪನ್ ಸಿಸ್ಟಮ್ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ಈಗಾಗಲೇ ಅಫ್ಕೋರ್ಸ್ ಮಾಹಿತಿ ಕೊಟ್ಟಿರ್ತಾರೆ. ವೆರಿ ಇಂಪಾರ್ಟೆಂಟ್ಲಿ ಇವತ್ತು ತುರ್ತು ಸಭೆ ಕೂಡ ಇದೆ. DRDO ಪರೀಕ್ಷಾ ಕೇಂದ್ರ ಚಾಂದಿಪುರದಲ್ಲಿ ಒಂದು ತುರ್ತು ಸಭೆ ಕೂಡ ಇದೆ. ಇದರ ನಡುವೆ ಈಗ DRDO ಮುಖ್ಯಸ್ಥರು ರಕ್ಷಣಾ ಸಚಿವರನ್ನ ಭೇಟಿಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆಂದರೆ ಯಾವುದೋ ಒಂದು ಆಪರೇಷನ್ನ ಪೂರ್ವ ತಯಾರಿ ಕೂಡ ಇರ್ಬೋದು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತದೆ. ಯಾಕೆಂದರೆ ಇವತ್ತು ವೆರಿ ಇಂಪಾರ್ಟೆಂಟ್ಲಿ ಚಾಂದಿಪುರದಲ್ಲಿ ಅತ್ಯಂತ ಎಮರ್ಜೆನ್ಸಿ ಮೀಟಿಂಗನ್ನು DRDO ಕರೆದಿದೆ. DRDO ಮುಖ್ಯಸ್ಥರ ಜೊತೆಗೆ ಅವರ ಟೆಕ್ನಿಕಲ್ ಟೀಮ್ ಇದೆ. ಟೆಕ್ನಿಕಲ್ ಟೀಮ್ನ ಮೀಟಿಂಗನ್ನು ಕೂಡ ಕರೆಯಲಾಗಿದೆ. ಇದರ ನಡುವೆ ರಕ್ಷಣಾ ಸಚಿವರನ್ನ DRDO ಮುಖ್ಯಸ್ಥರು ಭೇಟಿಯಾಗಿದ್ದಾರೆ.